ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಏರ್ ಇಂಡಿಯಾ ಫ್ಲೈಟ್ ನಂಬರ್ 159 ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದಂಥ ವಿಮಾನ ಇದು. ತಾಂತ್ರಿಕ ದೋಷದ ಕಾರಣಕ್ಕೆ ವಿಮಾನ ಹಾರಾಟ ರದ್ದಾಗಿದೆ. AI 159 ಅನ್ನುವಂಥ ವಿಮಾನ ಸದ್ಯ ತಾಂತ್ರಿಕ ದೋಷದಿಂದ ವಿಮಾನ ಹಾರಾಟ ರದ್ದಾಗಿದೆ. ಸೇಮ್ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟು ನಿಂತಿದ್ದಂಥ ವಿಮಾನ ಇದು. ಆ ವಿಮಾನದಲ್ಲಿ ದೋಷ ಕಾಣಿಸಿಕೊಂಡ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ತಕ್ಷಣ ವಿಮಾನ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. AI 159 ಅನ್ನುವಂಥ ವಿಮಾನ ಲಂಡನ್ಗೆ ಹೊರಡಬೇಕಿತ್ತು ಅಹಮದಾಬಾದ್ನಿಂದ. ತಾಂತ್ರಿಕ ದೋಷದ ಕಾರಣಕ್ಕಾಗಿ ವಿಮಾನ ಹಾರಾಟ ರದ್ದಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ಮುಖ್ಯವಾಗಿ ಇವತ್ತು ದೆಹಲಿಯಿಂದ ಅಹಮದಾಬಾದ್ಗೆ ಬಂದಂತ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು. ಆದ್ರೆ ಲಂಡನ್ಗೆ ಟೇಕ್ ಆಫ್ ಆಗುವಂತ ಮುಂಚಿತವಾಗಿ ವಿಮಾನದ ಇಂಜಿನ್ ಸೇರಿದಂತೆ ವಿಮಾನವನ್ನ ಪರಿಶೀಲನೆ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಪತ್ತೆಯಾಗಿದೆ. ಈ ಕಾರಣಕ್ಕಾಗಿ ವಿಮಾನದ ಟೇಕ್ ಆಫ್ಗೆ ಕ್ಲಿಯರೆನ್ಸ್ ಅನ್ನ ಕೊಟ್ಟಿಲ್ಲ. ಹೀಗಾಗಿ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತ ಏರ್ ಇಂಡಿಯಾ AI 159 ವಿಮಾನದ ಹಾರಾಟವನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ವಿಮಾನದಲ್ಲಿನ ತಾಂತ್ರಿಕ ದೋಷದ ಕಾರಣದಿಂದಾಗಿನೇ ವಿಮಾನವನ್ನ ಲಂಡನ್ಗೆ ಟೇಕ್ ಆಫ್ ಆಗ್ಲಿಕ್ಕೆ ಅವಕಾಶ ಕೊಡದೆ ಅದರ ಸಂಚಾರವನ್ನ ರದ್ದುಪಡಿಸಲಾಗಿದೆ. ಮುಖ್ಯವಾಗಿ ಜೂನ್ 12ನೇ ತಾರೀಕು ಕೂಡ ಏರ್ ಇಂಡಿಯಾದ AI 171 ವಿಮಾನ ಕೂಡ ಇದೇ ರೀತಿ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿತ್ತು. ಅಹಮದಾಬಾದ್ನಿಂದನೇ ಲಂಡನ್ಗೆ ಹೊರಡಲಿಕ್ಕೆ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ 1 ನಿಮಿಷದಲ್ಲಿ ವಿಮಾನ ಕ್ರಾಶ್ ಆಗಿತ್ತು. ಈಗ ಏರ್ ಇಂಡಿಯಾದ ವಿಮಾನಗಳನ್ನ ಸಂಪೂರ್ಣವಾಗಿ ತೀವ್ರವಾಗಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆಗಬೇಕಿಂತ ಮುಂಚಿತವಾಗಿ ಅದರ ಇಂಜಿನ್ ಸೇರಿದಂತೆ ಅದರ ಎಲ್ಲಾ ತಾಂತ್ರಿಕ ಅಂಶಗಳನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಲಾಗುತ್ತೆ. ಈ ಇಂಜಿನಿಯರ್ ಕೂಡ ಈ ಇಂಜಿನ್ ಅನ್ನ ಪರಿಶೀಲನೆ ಮಾಡಿ ಅದಕ್ಕೆ ತಮ್ಮ ಒಪ್ಪಿಗೆಯನ್ನ ಕೊಡಬೇಕು. ವಿಮಾನ ಹಾರಾಟ ಮಾಡಲಿಕ್ಕೆ ಸಂಪೂರ್ಣವಾಗಿ ಫಿಟ್ ಆಗಿದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ತಾಂತ್ರಿಕ ದೋಷ ಇಲ್ಲ ಅನ್ನೋದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅಷ್ಟೇನೆ ವಿಮಾನ ಟೇಕ್ ಆಫ್ ಆಗ್ಲಿಕ್ಕೆ ಅವಕಾಶನ ಕೊಡಲಾಗುತ್ತೆ. ಈಗ ಏರ್ ಇಂಡಿಯಾದ AI 159 ವಿಮಾನವನ್ನು ಕೂಡ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಒಂದು ತಾಂತ್ರಿಕ ದೋಷ ಇರೋದು ಪತ್ತೆಯಾದ ಕಾರಣದಿಂದಾಗಿನೇ ಈಗ ಲಂಡನ್ಗೆ ಟೇಕ್ ಆಫ್ ಆಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಬದಲಿಗೆ ಲಂಡನ್ಗೆ ಟೇಕ್ ಆಫ್ ಅನ್ನ ರದ್ದುಪಡಿಸಿ ಈಗ ವಿಮಾನ ಸಂಚಾರವನ್ನ ರದ್ದುಪಡಿಸಲಾಗಿದೆ. ಈಗ ತಾಂತ್ರಿಕ ದೋಷ ಇರುವಂತಹ ಸಂದರ್ಭದಲ್ಲಿ ವಿಮಾನಗಳು ಟೇಕ್ ಆಫ್ ಆದರೆ ಈ ವೈಮಾನಿಕ ಅಪಘಾತಗಳು ಸಂಭವಿಸ್ತವೆ. ಈ ಅಪಘಾತಗಳನ್ನು ತಪ್ಪಿಸಲಿಕ್ಕೋಸ್ಕರನೇ ಯಾವುದೇ ಒಂದು ವಿಮಾನ ಟೇಕ್ ಆಫ್ ಗಿಂತ ಮುಂಚಿತವಾಗಿನೇ ತಜ್ಞರು, ಪರಿಣಿತರು, ಇಂಜಿನಿಯರ್ಗಳು ಆ ವಿಮಾನದ ಎಲ್ಲಾ ಪ್ರಮುಖ ಭಾಗಗಳನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಈಗ ಜೂನ್ 12ನೇ ತಾರೀಕು ಸಂಭವಿಸಿದಂತಹ ವಿಮಾನ ದುರಂತದ ವಿಮಾನವನ್ನು ಕೂಡ ಇಂಜಿನಿಯರ್ ಪರಿಶೀಲಿಸಿರ್ಲಿಲ್ವಾ, ಇಂಜಿನ್ ದೋಷ ಅವರಿಗೆ ಗೊತ್ತಿರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗಿವೆ. ಏನೋ ಇಂಜಿನ್ ನಲ್ಲಿ ಸ್ವಲ್ಪ ದೋಷ ಇದೆ ಅಂತ ಹೇಳಿ ಇಂಜಿನಿಯರ್ಗೆ ಗೊತ್ತಾದ ಬಳಿಕವೂ ಕೂಡ ಅದಕ್ಕೆ ಟೇಕ್ ಆಫ್ ಆಗ್ಲಿಕ್ಕೆ ಚಲ್ತಾ ಹೈ ಅನ್ನೋ ಒಂದು ಆಟಿಟ್ಯೂಡ್ ನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿನೇ ಆ ಒಂದು ವಿಮಾನ ಪತನ ಆಗಿದೆ ಅನ್ನುವ ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಆ ರೀತಿಯಾದಂತಹ ದುರಂತಗಳನ್ನು ತಪ್ಪಿಸುವಂತ ಉದ್ದೇಶದಲ್ಲೇ ಈಗ ವಿಮಾನದ ತಪಾಸಣೆಯ ನಿಯಮಗಳನ್ನ ಬಿಗಿಗೊಳಿಸಲಾಗಿದೆ. ವಿಮಾನದ ಇಂಜಿನಿಯರ್ಗಳನ್ನು ಕೂಡ ಈ ರೀತಿಯಾದಂತಹ ವೈಮಾನಿಕ ದುರಂತಗಳಿಗೆ, ವಿಮಾನ ದುರಂತಗಳಿಗೆ ಹೊಣೆಯನ್ನ ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಈಗ ಇಂಜಿನಿಯರ್ಗಳು ಕೂಡ ಬಿಗಿಯಾಗಿ ವಿಮಾನವನ್ನ ಕಟ್ಟುನಿಟ್ಟಾಗಿ ತಪಾಸಣೆಗೆ ಒಳಪಡಿಸಿದ್ದಾರೆ. ಈ ವೇಳೆಯಲ್ಲಿ ಈ ತಾಂತ್ರಿಕ ದೋಷ ಇವತ್ತು ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲೂ ಕೂಡ ಪತ್ತೆಯಾಗಿದೆ. ಹೀಗಾಗಿ ಅದರ ವಿಮಾನ ಸಂಚಾರವನ್ನ ರದ್ದುಪಡಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.